ಅಂತರ್ನೀತ ನೀಚ ಅದಕ್ಕೆ ಒಂದು ಉದಾಹರಣೆ ಋಗ್ಭಾಷ್ಯದಲ್ಲಿ ಹೀಗೆ ಕಂಡು ಬರ್ತದೆ. ನಿಚ್ ಪ್ರತ್ಯಯದ ಪ್ರಯೋಗ ಇರುವುದಿಲ್ಲ, ಆದರೆ ನಿಚ್ ಪ್ರತ್ಯಯದ ಅರ್ಥ ಇರ್ತದೆ. ಅದು ಈ ಋಗ್ವೇದದ ಚೋದಯಿತ್ರಿ ಸೂಂದತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ತದ್ಹೇ ಸರಸ್ವತಿ ಅಂತ ಋಗ್ವೇದದ ಮಾತು. ಅದು 1ನೇ ಅಷ್ಟಕ 1ನೇ ಅಧ್ಯಾಯ 6ನೇ ವರ್ಗ. ಮಂಡಲ ಸಂಖ್ಯೆಯಲ್ಲಿ 1ನೇ ಮಂಡಲ 1ನೇ ಅನುವಾಕ ಮತ್ತು 3ನೇ ಸೂಕ್ತ. ಇದು ಭಾಷ್ಯದಲ್ಲಿ ಋಗ್ಭಾಷ್ಯದಲ್ಲಿ 1ನೇ ಅಧ್ಯಾಯದ 11ನೇ ಶ್ಲೋಕ. ಮೂಲ ಋಗ್ವೇದದಲ್ಲಿ ಅದು ಮಂತ್ರ 11ನೇ ಮಂತ್ರ. ಆದರೆ ಋಗ್ಭಾಷ್ಯದಲ್ಲಿ 1ನೇ ಅಧ್ಯಾಯದಲ್ಲಿ 158ನೇ ಶ್ಲೋಕ ಮತ್ತು 159ನೇ ಶ್ಲೋಕದಲ್ಲಿ ಇದ್ರ ಬಗ್ಗೆ ಆಚಾರ್ಯ ವಿವರಣೆ ಕೊಟ್ಟಿದ್ದಾರೆ. ಸುವಾಚಾಂ ಪ್ರೇರಕ, ಒಳ್ಳೆಯ ಮಾತುಗಳಿಗೆ ಈ ಸರಸ್ವತಿ ದೇವಿ ಅರ್ಥಾತ್ ಭಗವಂತ ಪ್ರೇರಕ. ಮತ್ತೆ ಸುಬುದ್ಧಿ ಜ್ಞಾಪಿಕಾ ಚೈವ ಸ್ವಾತಂತ್ರ್ಯ ಲುಪ್ತಯೋ ಭವೇತ್. ಮತ್ತೆ ನಮಗೆ ಸುಬುದ್ಧಿಯನ್ನು ಕೊಡುವಂಥವಳು ಕೂಡ ಅವಳೇ. ಅಲ್ಲಿ ಚೇತಂತಿ ಅಂದರೆ ಚೇತಯಂತಿ ಅಂತ ಅರ್ಥ. ನಿಚ್ ಪ್ರತ್ಯಯ ಲುಪ್ತವಾಗಿಬಿಟ್ಟಿದೆ. ಯಾಕೆಂದ್ರೆ ಸ್ವಾತಂತ್ರ್ಯ ಸ್ನೇಹಯೋ ಅಂತರ್ನೀತ ನಿಚ ಅಂತ ಒಂದು ವ್ಯಾಕರಣದ ಸೂತ್ರ. ಅದು ಮಹಾವ್ಯಾಕರಣದ ಸೂತ್ರವೋ ಅದೆಲ್ಲಿದೋ ನನಗೂ ನೆನಪಾಗೋದಿಲ್ಲ. ಪಾಣಿನಿ ವ್ಯಾಕರಣದಲ್ಲಿ ಹಾಗೇನು ಇರ್ಲಿಕ್ಕಿಲ್ಲ, ಇದ್ರೂ ಸಂತೋಷವೇ. ಸ್ವಾತಂತ್ರ್ಯ ಇದ್ರೆ, ವ್ಯಕ್ತಿಗೆ ಸ್ವಾತಂತ್ರ್ಯ ಇದ್ರೆ, ಮತ್ತೆ ಮಾಡಿಸುವ ವ್ಯಕ್ತಿಗೆ ಸ್ವಾತಂತ್ರ್ಯ ಇದ್ರೆ, ಮತ್ತೆ ಮಾಡಿಸುವ ವ್ಯಕ್ತಿಗೆ ಮಾಡುವ ವ್ಯಕ್ತಿಯ ಬಗ್ಗೆ ಸ್ನೇಹ ಇದ್ರೆ, ನಿಜ ಪ್ರತ್ಯಯ ಪ್ರಯೋಗ ಮಾಡದೆ ಹೋದ್ರೂ ಆ ಅರ್ಥ ಅಲ್ಲಿ ಸಿಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಪ್ರೇರಕನಿಗೆ ಹೆಚ್ಚಿನ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಮಾಡಿಸುವವನು ಪ್ರೇರಕ, ಮಾಡುವವನು ಪ್ರೇರ್ಯ. ಇದು ಮಹಾವ್ಯಾಕರಣದ ಸೂತ್ರ ಇದೆ. ಮಹಾವ್ಯಾಕರಣ ಅಂತಾನೆ ಹೇಳಿದ್ದಾರೆ ಅಲ್ಲಿ. ಇಲ್ಲಿಯೂ ಕೂಡ ಆ ಸರಸ್ವತಿ ಶಬ್ದವಾಚ್ಯನಾದ ಭಗವಂತನಿಗೆ ಈ ಸ್ವಾತಂತ್ರ್ಯ ಇರುವುದರಿಂದ ಮತ್ತೆ ವ್ಯಕ್ತಿಯ ಬಗ್ಗೆ ಬಹಳ ಪ್ರೀತಿ ಇರೋದ್ರಿಂದ, ಮಾಡುವ ವ್ಯಕ್ತಿಯ ಬಗ್ಗೆ, ಬುದ್ಧಿಯನ್ನು ಸ್ವೀಕಾರ ಮಾಡಬೇಕಾದ ವ್ಯಕ್ತಿಯ ಬಗ್ಗೆ ಬಹಳ ಪ್ರೀತಿ ಇರೋದ್ರಿಂದ ಅಲ್ಲಿ ಯಕಾರಕ್ಕೆ ಲೋಪ ಆಗಿಬಿಟ್ಟಿದೆ. ಚೇತಯಂತಿ ಅಂತ ಆಗಿಲ್ಲ, ಹೊರತು ಚೇತಂತಿ ಅಂತ ಪ್ರಯೋಗ ಬಂದಿದೆ. ಹೀಗೆ ಚೇತಯಂತಿ ಎಂಬ ಅರ್ಥದಲ್ಲಿ ಚೇತಂತಿ ಹೇಗೋ ಹಾಗೆ ಇಲ್ಲಿ ಎಲ್ಲ ಕಡೆನೂ ಕೂಡ ಹುಟ್ಟಿಸುತ್ತಾನೆ ಅಂತಾನೆ ಅದರ ಅರ್ಥ. ಹುಟ್ಟಿಸುತ್ತಾನೆ ಅನ್ನೋ ಅರ್ಥದಲ್ಲೇ ಹೀಗೆ ಪ್ರಯೋಗ ಮಾಡಿದ್ದಾರೆ. ಜಾಯಮಾನ ಅಂದ್ರೆ ಹುಟ್ಟಿಸುತ್ತಾನೆ ಅಂತಾನೆ ಅರ್ಥ. ಮತ್ತೆ ಸಂಪದ್ಯಮಾನ, ಸಂಪಾದಯಮಾನ ಅಂತ ಹೇಳುವ ಬದಲು ಸಂಪದ್ಯಮಾನ ಅಂತ ಹೇಳಿದ್ದಾರೆ. ಎಲ್ಲ ಕಡೆನೂ ಕೂಡ ನಿಚ್ ಪ್ರತ್ಯಯ ಇಲ್ಲ, ಆದರೆ ನಿಚ್ ಪ್ರತ್ಯಯದ ಅರ್ಥ ಇದೆ. ಆದ್ರಿಂದ ಹೀಗೆ ಪ್ರಯೋಗ ಆಗ್ತದೆ ಅಂತ ತಿಳ್ಕೊಳ್ಬೇಕು.